ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈಗಾಗಲೇ ನಾವು ಇಂದಿನ ವಿಡಿಯೋದಲ್ಲಿ ನೌನ್ ಮತ್ತು ಟೈಪ್ ಆಫ್ ನೌನ್ಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಪ್ರನೌನ್ಸ್ ಅಂದರೆ ಸರ್ವನಾಮ ಮತ್ತು ಟೈಪ್ಸ್ ಆಫ್ ಪ್ರನೌನ್ಗಳ ಬಗ್ಗೆ ಒಂದೊಂದಾಗಿ ಉದಾಹರಣೆಗಳ ಸಮೇತವಾಗಿ ನೋಡ್ತಾ ಹೋಗೋಣ. ಪ್ರನೌನ್ಸ್ ಕನ್ನಡದಲ್ಲಿ ನಾವು ಸರ್ವನಾಮ ಅಂತಂದೇಳ್ಬಿಟ್ಟು ಕರಿತೀವಿ. ಪ್ರೊನೌನ್ಸ್ ಇಸ್ ಎ ವರ್ಡ್ಸ್ ದಟ್ ಆರ್ ಯೂಸ್ಡ್ ಇನ್ ಎ ಪ್ಲೇಸ್ ಆಫ್ ನೌನ್ಸ್. ಅಂದರೆ ನಾಮಪದಗಳ ಬದಲಾಗಿ ಬಳಕೆ ಮಾಡುವಂಥ ಒಂದು ಪದಗಳನ್ನು ನಾವು ಪ್ರನೌನ್ಸ್ ಅಥವಾ ಸರ್ವನಾಮಗಳು ಅಂತಂದೇಳ್ಬಿಟ್ಟು ಕರಿತೀವಿ. ಇಲ್ಲಿ ಪ್ರೊನೌನ್ಸ್ ಅಲ್ಲಿ 8 ವಿಧಗಳು ಕಂಡುಬರ್ತವೆ. ಪರ್ಸನಲ್ ಪ್ರೊನೌನ್, ಪೊಸೆಸಿವ್ ಪ್ರೊನೌನ್, ರಿಫ್ಲೆಕ್ಸಿವ್ ಪ್ರೊನೌನ್, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್, ರೆಸಿಪ್ರೋಕಲ್ ಪ್ರೊನೌನ್ಸ್, ಇಂಟ್ರಾಗೇಟಿವ್ ಪ್ರೊನೌನ್ಸ್, ರಿಲೇಟಿವ್ ಪ್ರೊನೌನ್ಸ್ ಆ್ಯಂಡ್ ಇಂಡೆಫಿನೈಟ್ ಪ್ರೊನೌನ್ಸ್. ಇವುಗಳ ಬಗ್ಗೆ ಉದಾಹರಣೆ ಸಮೇತವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪರ್ಸನಲ್ ಪ್ರೊನೌನ್ಸ್ ಅಂದರೆ ವೈಯಕ್ತಿಕ ಸರ್ವನಾಮ. ಪರ್ಸನಲ್ ಪ್ರೊನೌನ್ಸ್ ರೆಫರ್ ಟು ಎ ಸ್ಪೆಸಿಫಿಕ್ ಪರ್ಸನ್ಸ್ ಆರ್ ಥಿಂಗ್ಸ್. ಅಂದರೆ ವೈಯಕ್ತಿಕವಾಗಿ ಇಂಥದ್ದೇ ವ್ಯಕ್ತಿಗಳು ಅಥವಾ ಸ್ಪೆಸಿಫಿಕ್ ಆಗಿ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿಗೆ ಸೂಚಿಸುವಂಥ ಒಂದು ಪ್ರೊನೌನ್ ಆಗಿರ್ತವೆ. ಎಕ್ಸಾಂಪಲ್ ನೋಡೋದಾದರೆ ಐ, ಯು, ಹಿ, ಶಿ, ಹಿಟ್, ವಿ, ದೇ. ಓಕೆನಾ, ಇವು ಯಾವಾಗಲೂ ಒಂದೇ ವರ್ಡಿಂದ ಕೂಡಿರ್ತವೆ. ಓಕೆ, ಐ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಪೊಸೆಸಿವ್ ಪ್ರೊನೌನ್ಸ್. ಪೊಸೆಸಿವ್ ಪ್ರೊನೌನ್ಸ್ ಅಂತಂದಿದ್ರೆ ಸ್ವಾಮ್ಯ ಸೂಚಕ ಸರ್ವನಾಮ ಅಂತಂದೇಳಿ. ಅಂದರೆ ಶೋಸ್ ಓನರ್ಶಿಪ್ ಆ್ಯಂಡ್ ಪೊಸೆಷನ್ಸ್, ಸೌಮ್ಯತೆ ಮತ್ತು ಅದರ ಒಂದು ಮಾಲೀಕತ್ವವನ್ನು ಸೂಚಿಸುವಂಥ ಒಂದು ಪದಗಳಾಗಿರ್ತವೆ. ಎಕ್ಸಾಂಪಲ್ ನಂದು, ನಿಂದು, ಅವರದ್ದು, ಅವಳದ್ದು. ಓಕೆನಾ, ಎಕ್ಸಾಂಪಲ್ ನೋಡೋಣ. ಇಲ್ಲಿ ಮೈನ್, ಯುವರ್ಸ್, ಈಸ್, ಹರ್ಸ್, ಅವರ್ಸ್, ದೇರ್ಸ್. ಓಕೆನಾ, ಇವುಗಳನ್ನು ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂತಂದೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ರಿಫ್ಲೆಕ್ಸಿವ್ ಪ್ರೊನೌನ್ಸ್. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತಂದೇಳಿದ್ರೆ ಅನ್ವರ್ತಕ ಸರ್ವನಾಮ ಅಂತಂದೇಳ್ಬಿಟ್ಟು ಕರಿತೀವಿ. ಅಂದರೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಆರ್ ಎ ವರ್ಡ್ಸ್ ಎಂಡಿಂಗ್ ಇನ್ ಸೆಲ್ಫ್ ಅಂಡ್ ಸೆಲ್ಫ್ಸ್ ದಟ್ ಆರ್ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಆ್ಯಂಡ್ ದಿ ಸೇಮ್. ಅಂದರೆ ನಾಮ ಆಬ್ಜೆಕ್ಟ್ ಮತ್ತು ಸಬ್ಜೆಕ್ಟ್ ಅಂತಂದೇಳಿದರೆ ಕರ್ತೃಪದ ಮತ್ತು ಕರ್ಮಪದಗಳು ಒಂದೇ ಆಗಿರುವಂಥ ಸಂದರ್ಭದಲ್ಲಿ ಅವುಗಳ ಕೊನೆಯಲ್ಲಿ ಸೆಲ್ಫ್ ಮತ್ತು ಸೆಲ್ಫ್ಸ್ಗಳನ್ನು ಬಳಕೆ ಮಾಡಲಾಗ್ತದೆ. ಸೆಲ್ಫ್ ಮತ್ತು ಸೆಲ್ಫ್ಸ್ ಬಂತಂದೇಳಿದರೆ ಕೊನೆಯಲ್ಲಿ ಅವುಗಳನ್ನು ನಾವು ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತಂದೇಳಿ ಕರಿತೀವಿ. ನಾವಿಲ್ಲಿ ಏಕವಚನ ಸಿಂಗ್ಯುಲರ್ ಇದ್ದಾಗ ಸೆಲ್ಫನ್ನು ಬಳಕೆ ಮಾಡ್ತೀವಿ, ಫ್ಲೂರಲ್ ಫಾರ್ಮ್ ಇದ್ದಾಗ ಸೆಲ್ಫ್ಸನ್ನು ಬಳಕೆ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ ನೋಡೋಣ. ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್. ಇವೆಲ್ಲ ಏಕವಚನ ಅಂದರೆ ಸಿಂಗ್ಯುಲರ್ ಫಾರ್ಮ್. ಇಲ್ಲಿ ಸೆಲ್ಫನ್ನು ಬಳಕೆ ಮಾಡಿದ್ದೀವಿ. ನೆಕ್ಸ್ಟ್ ಫ್ಲೂರಲ್ ಫಾರ್ಮಲ್ಲಿ ಅವರ್ ಸೆಲ್ಫ್ಸ್. ಓಕೆ, ಯುವರ್ ಸೆಲ್ಫ್ಸ್, ದೆಮ್ ಸೆಲ್ಫ್ಸ್. ಓಕೆನಾ, ಫ್ಲೂರಲ್ ಫಾರ್ಮಲ್ಲಿ ಸೆಲ್ಫ್ಸ್ ಬರ್ತವೆ. ಓಕೆನಾ, ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತಂದಿದ್ರೆ ಆರ್ ಯೂಸ್ಡ್ ಟು ಎ ಪಾಯಿಂಟ್ ಆಫ್ ಸ್ಪೆಸಿಫಿಕ್ ಥಿಂಗ್ಸ್ ಆರ್ ಪೀಪಲ್ಸ್ ವಿತ್ ಇನ್ ಎ ಸೆಂಟೆನ್ಸ್. ಒಂದು ವಾಕ್ಯದಲ್ಲಿ ಸ್ಪೆಸಿಫಿಕ್ ಆಗಿ ವಸ್ತುಗಳು ಮತ್ತು ವ್ಯಕ್ತಿಗಳ ಬಗ್ಗೆ ಸೂಚಿಸುವಂಥ ಒಂದು ಪದಗಳನ್ನು ನಾವು ಪ್ರೊನೌನ್ಸ್ ಅಥವಾ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತಂದೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ ದಿಸ್, ದಟ್, ದೀಸ್, ದೋಸ್. ಓಕೆ, ಇದು, ಅದು, ಅವರು. ಓಕೆ, ಎಕ್ಸೆಟ್ರಾ. ಇನ್ನು ರಿಸಿಪ್ರೋಕಲ್ ಪ್ರೊನೌನ್ಸ್. ರಿಸಿಪ್ರೋಕಲ್ ಪ್ರೊನೌನ್ಸ್ ಅಂದರೆ ಪರಸ್ಪರ ಸರ್ವನಾಮ ಅಂತಂದೇಳಿ. ಅಂದರೆ ಒಂದನ್ನೊಂದು ಪರಸ್ಪರ ಸಂಬಂಧವನ್ನು ಸೂಚಿಸುವಂಥವುಗಳು. ಓಕೆನಾ, ಎ ರಿಸಿಪ್ರೋಕಲ್ ಪ್ರೊನೌನ್ಸ್ ಈಸ್ ಎ ಪ್ರೊನೌನ್ ದಟ್ ಎಕ್ಸ್ಪ್ರೆಸ್ ಎ ಮ್ಯೂಚುವಲ್ ರಿಲೇಷನ್ಶಿಪ್. ಅಂದರೆ ಅವೆರಡು ನಡುವೆ ಇರುವಂಥ ಸಂಬಂಧವನ್ನು ಸೂಚಿಸುವಂಥವುಗಳು. ಎಕ್ಸಾಂಪಲ್ ಈಚ್ ಅದರ್, ಒನ್ ಅನದರ್. ಓಕೆ, ನೆಕ್ಸ್ಟ್ ಇಂಟ್ರಾಗೇಟಿವ್ ಪ್ರೊನೌನ್ಸ್. ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂದರೆ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಸರ್ವನಾಮಗಳು. ಎಕ್ಸಾಂಪಲ್ ಹೂ, ಹೂಮ್, ಹೂಸ್, ವಿಚ್, ವಾಟ್, ವಾಟ್ ಎವರ್, ವೆನ್ ಎವರ್. ಓಕೆ, ಇವುಗಳನ್ನೆಲ್ಲ ನಾವು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತಂದೇಳ್ಬಿಟ್ಟು ಕರಿತೀವಿ. ಅಂದರೆ ಇಲ್ಲಿ ನಾವು ಪ್ರಶ್ನೆಗಳನ್ನು ಕೇಳುವಂಥವುಗಳು ಇವು. ಓಕೆನಾ, ನೆಕ್ಸ್ಟು ರಿಲೇಟಿವ್ ಪ್ರೊನೌನ್ಸ್. ರಿಲೇಟಿವ್ ಪ್ರೊನೌನ್ಸ್ ಅಂತಂದೇಳಿದ್ರೆ ಸಂಬಂಧಿ ಸರ್ವನಾಮ ಅಂತಂದೇಳ್ಬಿಟ್ಟು ಎ ಟೈಪ್ ಆಫ್ ಪ್ರೊನೌನ್ಸ್ ಯೂಸ್ ಟು ಎ ಲಿಂಕ್ ಡಿಫ್ರೆಂಟ್ ಪಾರ್ಟ್ ಆಫ್ ಸೆಂಟೆನ್ಸ್. ಅಂದರೆ ಒಂದು ವಾಕ್ಯದಲ್ಲಿರುವಂತಹ ಅನೇಕ ಭಾಗಗಳನ್ನು ಲಿಂಕ್ ಮಾಡುವಂಥವುಗಳು ಅಂದರೆ ಜೋಡಿಸುವಂಥ ಒಂದು ಪ್ರೊನೌನ್ಸ್ಗಳನ್ನು ನಾವು ರಿಲೇಟಿವ್ ಪ್ರೊನೌನ್ಸ್ ಅಂತಂದೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ ಹೂ, whom, whose, which, that, whoever, whomever, whose, what, ವಾಟೆವರ್. ಓಕೆ, ಇವುಗಳನ್ನೆಲ್ಲ ನಾವು ರಿಲೇಟಿವ್ ಪ್ರೊನೌನ್ಸ್ ಅಂತಂದೇಳ್ಬಿಟ್ಟು ಕರಿತೀವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಇಂಡೆಫಿನೈಟ್ ಪ್ರೊನೌನ್ಸ್. ಇಂಡೆಫಿನೈಟ್ ಪ್ರೊನೌನ್ಸ್ ಅಂತಂದಿದ್ರೆ ಅನಿರ್ದಿಷ್ಟ ಸರ್ವನಾಮ ಅಂತೇಳಿ. ಅನಿರ್ದಿಷ್ಟ ಸರ್ವನಾಮ ಅಂತಂದೇಳಿದರೆ ಅವುಗಳು ನಿರ್ದಿಷ್ಟವಾಗಿರಲ್ಲ. ಇಂಥವ್ರಿಗೆ ಅಂತಂದೇಳಿ ಇಂಥದ್ದೇ ಅನ್ನುವಂಥದ್ದು ಇಂಥದ್ದೇ ಅಂತಂದೇಳಿ ಹೇಳೋಕ್ಕಾಗಲ್ಲ. ಓಕೆನಾ, ರೆಫರ್ ಟು ಎ ನೌನ್ ಸ್ಪೆಸಿಫಿಕ್ ಪ್ರೊನೌನ್ಸ್ ಆ್ಯಂಡ್ ಥಿಂಗ್ಸ್. ರೆಫರ್ ಟು ನಾನ್ ಸ್ಪೆಸಿಫಿಕ್ ಅಂದರೆ ಅವುಗಳನ್ನು ನಾವು ನಿರ್ದಿಷ್ಟವಾಗಿ ನಾವು ಇವನೇ ಇದೆ ಅಂತ ಹೇಳೋಕ್ಕಾಗಲ್ಲ. ಎಕ್ಸಾಂಪಲ್ ಎನಿ ಒನ್, ಸಮ್ ಒನ್, ಬೋತ್, ಫ್ಯೂ, ಆಲ್, ಎನಿ ಒನ್ ಯಾರಾದರೂ ಆಗಿರ್ಬೋದು, ಇವರೇ ಅಂತ ಹೇಳೋಕ್ಕಾಗಲ್ಲ. ಓಕೆ, ಸಮ್ ಒನ್ ಯಾರಾದರೂ ಒಬ್ಬರು. ಓಕೆನಾ, ಬೋತ್ ಇಬ್ಬರಲ್ಲಿ ಯಾರಾದರೂ ಆಗಿರ್ಬೋದು. ಈ ರೀತಿಯಾಗಿ ಇವು ನಾನ್ ಸ್ಪೆಸಿಫಿಕ್ ಆಗಿರ್ತವೆ. ಇಂಥ ಒಂದು ಪ್ರೊನೌನ್ಗಳನ್ನು ನಾವು ಇಂಡೆಫಿನೈಟ್ ಪ್ರೊನೌನ್ ಅಂತಂದೇಳಿ ಬಿಟ್ಟು ಕರಿತೀವಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಹಾಕಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.